ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾಳುಗಳೇ, ನಿಮಗೆಲ್ಲ ನಮಸ್ಕಾರ. ನಾನು ಶ್ರೀ ಹನುಮಂತ ಜಗ್ಲಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವದುರ್ಗ, ಜಿಲ್ಲಾ ರಾಯಚೂರು. ಸ್ನೇಹಿತರೆ, ಈ ದಿನ ನಾವು ರಾಜ್ಯಶಾಸ್ತ್ರ ವಿಷಯದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ ನಾವು. ಸೊ ಭಾರತ ಸಂವಿಧಾನದ ನಿರ್ಮಾತೃಗಳು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಮ್ಮ ದೇಶದ ಸಂವಿಧಾನದಲ್ಲಿ ಏಕೆ ಅಳವಡಿಸಿಕೊಂಡ್ರು ಅಂತಕ್ಕಂಥ ಬಗ್ಗೆ ನಾವು ವಿಚಾರ ಮಾಡಿದಾಗ ಹಲವಾರು ಸಿದ್ಧಾಂತಗಳು, ಉದಾಹರಣೆಗೆ ಉದಾರವಾದ ಸಿದ್ಧಾಂತ ಆಗಿರ್ಬೋದು, ಗಾಂಧಿವಾದ ವಿಚಾರಗಳಾಗಿರ್ಬೋದು, ಉಪಯುಕ್ತವಾದ ಆಗಿರ್ಬೋದು. ಸೊ ಈ ರೀತಿಯಾಗಿ ಹಲವಾರು ಸಿದ್ಧಾಂತಗಳು ಭಾರತ ಸಂವಿಧಾನದ ರಚನಾಕಾರರ ಮೇಲೆ ಪ್ರಭಾವ ಬೀರಿದವು. ಅದರ ಜೊತೆಗೆ ಐರ್ಲೆಂಡ್ನಲ್ಲಿ ಇರ್ತಕ್ಕಂಥ ಸಮಾಜವಾದಿ ನಿರ್ದೇಶಕ ತತ್ವಗಳು ಕೂಡ ಅಲ್ಲಿನ ಜನರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೋಸ್ಕರ ಇರ್ತಕ್ಕಂಥದ್ದನ್ನು ಮನಗಂಡರು. ಅದಲ್ಲದೆ ಎರಡನೇ ಮಹಾಯುದ್ಧದ ನಂತರ ಯುರೋಪಿನ ಅನೇಕ ಸಂವಿಧಾನಗಳು ಸಾಮಾಜಿಕ ಕ್ರಾಂತಿಯ ಮೂಲಕ ಸರ್ವರ ಕಲ್ಯಾಣ, ಸರ್ವರ ಹಿತ, ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಂತಹ ಉದ್ದೇಶದಿಂದ ಅವೆಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ನಮ್ಮ ಸಂವಿಧಾನ ರಚನಾಕಾರರು ಭಾರತ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೂಡ ಇರಬೇಕು ಅನ್ನೋದನ್ನು ಮನಗಂಡು ಅವುಗಳನ್ನು ಅಳವಡಿಸಲಾಯಿತು. ಸೊ ಭಾಳ ನಮ್ಮ ಭಾರತ ಸಂವಿಧಾನ ರಚನೆ ಸಂದರ್ಭದಲ್ಲಿ ಸಂವಿಧಾನ ರಚನಾಕಾರರಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು, KT ಶಾ ಅವರು, ಕೃಷ್ಣಸ್ವಾಮಿ ಅಯ್ಯರ್ ಅವರು, KM ಮುನ್ಸಿ, ಜವಾಹರ್ಲಾಲ್ ನೆಹರು ಮುಂತಾದ ಚಿಂತಕರುಗಳು ನಮ್ಮ ದೇಶದಲ್ಲಿ ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಳ್ಬೇಕು ಎನ್ನುವಂಥ ಒಂದು ವಿಚಾರವನ್ನು ಅವರು ವ್ಯಕ್ತಪಡಿಸಿದ್ದರಿಂದ ನಮ್ಮ ಭಾರತ ಸಂವಿಧಾನದಲ್ಲಿ ಇವುಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಸೊ ಹಾಗಾದರೆ ಒಂದು ಪ್ರಶ್ನೆ ಬರ್ಬೋದು, ಸೊ ಎಲ್ಲಿದ್ದಾವೆ ಇವುಗಳು ಅಂತಕ್ಕಂಥದ್ದು. ಸೊ ಭಾರತ ದೇಶದ ಸಂವಿಧಾನದಲ್ಲಿ ಭಾಗ 4ರಲ್ಲಿ ವಿಧಿ 36ರಿಂದ 51ರವರೆಗೆ ಈ ಒಂದು ವಿಧಿಗಳಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ನೋಡ್ಬೋದು ನಾವು. ಸೊ ಇದು ಈ CETಯಲ್ಲಿ ಈ ಥರ ಕ್ವಶನನ್ನು ಕೇಳ್ಬೋದು, ಯಾವ ಭಾಗದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಥವಾ DPSPಗಳು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ಇವೆ ಅನ್ನೋದನ್ನು ಕೂಡ ಅವರು ಕೇಳತಕ್ಕಂಥ ಸಂದರ್ಭ ಇದೆ, ಕೇಳಿದರೂ ಕೂಡ. ಸೊ ನೆನ್ಪಿಡ್ಬೇಕಾಗಲ್ಲ. ಸೊ ಹಾಗಾದರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಮೂಲತಃ 1937ರ ಐರಿಷ್ ಅಥವಾ ಐರ್ಲೆಂಡ್ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡು ನಮ್ಮ ದೇಶದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಒಟ್ಟನ್ನು. ಸೊ ಇವುಗಳು ಐರಿಷ್ ಸಂವಿಧಾನಕ್ಕೆ ಮೂಲತಃ ಆ ಸಂವಿಧಾನಕ್ಕೆ ಮೂಲ ಎಲ್ಲಿಂದ ಬಂದಿದೆ ಅಂತಂದರೆ ಅವು ಸ್ಪ್ಯಾನಿಷ್ ಸಂವಿಧಾನದಿಂದ ಅವರು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಸೊ ಸ್ಪ್ಯಾನಿಷ್ ಸಂವಿಧಾನದಿಂದ ಐರ್ಲೆಂಡ್ ಸಂವಿಧಾನಕ್ಕೆ ಅಳವಡಿಸ್ಕೊಂಡಾರ, ಐರ್ಲೆಂಡ್ ಸಂವಿಧಾನದಿಂದ ನಮ್ಮ ಭಾರತ ದೇಶ ಸಂವಿಧಾನಕ್ಕೆ ನಾವುಗಳನ್ನು ಅಳವಡಿಸ್ಕೊಂಡಿದ್ದೀವಿ ನಾವು. ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕುರಿತು ಡಾಕ್ಟರ್ BR ಅಂಬೇಡ್ಕರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಸೊ ಏನಂತಂದರೆ DPSPಗಳು ನಾವೆಲ್ ಫೀಚರ್ಸ್ ಅಂತ ಹೇಳ್ತಾರೆ ಅವರು. ಸೊ ನಾವೆಲ್ ಫೀಚರ್ಸ್ ಮತ್ತು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ ಅವರು. ಸೊ ಇವುಗಳು ಪ್ರತಿಯೊಂದು ಚುನಾಯಿತ ಸರ್ಕಾರಕ್ಕೆ ಮಾರ್ಗದರ್ಶಕ ಇದ್ದಂತೆ ಇವುಗಳನ್ನು ಪ್ರತಿಯೊಂದು ಸರ್ಕಾರಗಳು ಯಾವುದೇ ನೀತಿಯನ್ನು, ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕಾದ್ರೆ ಕಡ್ಡಾಯವಾಗಿ ಆ ಸರ್ಕಾರಗಳನ್ನು ಅಳವಡಿಸ್ಕೊಳ್ಬೇಕು. ಇಲ್ಲದೇ ಇದ್ದಾಗ ಆ ಒಂದು ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಉತ್ತರವನ್ನು ಕೊಡ್ತಕ್ಕಂಥ
ಸಮಸ್ಯೆ ಉದ್ಭವಿಸುತ್ತೆ ಅಂತಕ್ಕಂಥ ಮಾತ್ರ ಅಂಬೇಡ್ಕರ್ ಹೇಳ್ತಾರೆ ಅವರು. ಸೊ ಅಂದರೆ ಇಟ್ ಈಸ್ ಎ ಕನ್ವರ್ಟ್ ಇನ್ ಟು ಪೊಲಿಟಿಕಲ್ ಡೆಮೋಕ್ರಸಿ ಟು ಎಕನಾಮಿಕ್ ಡೆಮೋಕ್ರಸಿ. ಸೊ ಇಟ್ ಈಸ್ ದ ಮೇನ್ ಗೋಲ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇನ್ನು ಗ್ರಾನ್ವಿಲ್ಲೆ ಆಸ್ಟಿನ್ ಅಂತಕ್ಕಂಥವರು DPSPಗಳು ಇವುಗಳು ಕಾನ್ಸೈನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಅವರು. ಸೊ ಅಂದರೆ ಭಾರತ ಸಂವಿಧಾನದ ಆತ್ಮ ಇದ್ದ ಹಾಗೆ ಅಂತ ಹೇಳ್ತಾರೆ ಅವರು. ಸೊ ಅಂದರೆ ಅವ್ರ ಉದ್ದೇಶ ಅಂತಂದರೆ ಈ DPSPಗಳನ್ನು ಜಾರಿಗೊಳಿಸ್ಬೇಕಂದ್ರೆ ಸಾಮಾಜಿಕ ಕ್ರಾಂತಿ ಆಗ್ಬೇಕಂತ ಹೇಳ್ತಾರೆ ಅವರು. ಸೊ ಸೋಷಿಯಲ್ ರೆವಲ್ಯೂಷನ್ ಈಸ್ ದ ಮೇನ್ ಏಮ್ ಆಫ್ ಟು ಇಂಪ್ಲಿಮೆಂಟೇಷನ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇನ್ ಎನಿ ಕಂಟ್ರಿ ಅಂತ ಹೇಳ್ತಾರೆ. ಸೊ ನಮ್ಮ ದೇಶದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಲೇಬೇಕು, ಅಂದಾಗ ಸಾಮಾಜಿಕ ಕ್ರಾಂತಿ ಅದು ಸಾಧ್ಯ ಅಂತ ಹೇಳ್ತಾರೆ. ಸೊ ಅಂದರೆ ಪ್ರತಿಯೊಂದು ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಸೊ ಆ ನ್ಯಾಯವನ್ನು ಒದಗಿಸ್ಕೊಳ್ಬೇಕಾದ್ರೆ ಕಡ್ಡಾಯವಾಗಿ ಆ ದೇಶ ಇವುಗಳನ್ನು ಅಳವಡಿಸ್ಕೊಳ್ಬೇಕು, ಅಂದಾಗ ಮಾತ್ರ ಅದು ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಜನಸಾಮಾನ್ಯರಿಗೆ ದೊರಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಹೇಳ್ತಾರೆ, ಗ್ರಾನ್ವಿಲ್ಲೆ ಆಸ್ಟಿನ್ ಅವರು. ಇನ್ನು LM ಸಿಂಘ್ವಿ ಅವ್ರೇನು ಹೇಳ್ತಾರೆ ಅಂತಂದರೆ ಈ DPSPಗಳು ಸಂವಿಧಾನದ ಜೀವ ಅಂತ ಹೇಳ್ತಾರೆ ಅವರು. ಸೊ ಪ್ರತಿಯೊಂದು ಸಂವಿಧಾನಕ್ಕೆ ಏನಾದರೂ ಒಂದು ಸರ್ಕಾರ ಸಂವಿಧಾನ ಅನುಗುಣವಾಗಿ ಸಂವಿಧಾನ ತತ್ವಕ್ಕೆ ಅನುಗುಣವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಅನ್ನೋದನ್ನು ಸಾಬೀತುಪಡಿಸ್ಬೇಕಂದ್ರೆ ಅಥವಾ ಜೀವಂತವಾಗಿದೆ ಸರ್ಕಾರ ಅನ್ನೋದನ್ನು ನಾವು ನೋಡಬೇಕಂದ್ರೆ ಆ ಪ್ರತಿಯೊಂದು ಸರ್ಕಾರ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸ್ಕೊಳ್ಬೇಕು, ಅಂದಾಗ ಆ ಒಂದು ತತ್ವಗಳ ಆಶಯಗಳು ಜನಸಾಮಾನ್ಯರಿಗೆ ಏನು ಮುಟ್ಟಬೇಕು, ಕಾರ್ಯಕ್ರಮಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಅವು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದು ಸಂವಿಧಾನದ ಜೀವ ಅಂತ ಹೇಳ್ತಾರೆ LM ಸಿಂಘ್ವಿ ಅವರು. ಅದೇ ಥರ MC ಚಾಗ್ಲಾ ಅವರು ಇವುಗಳನ್ನು ಭೂಮಿಯ ಮೇಲಿನ ಸ್ವರ್ಗ ಅಂತ ಹೇಳ್ತಾರೆ. ಇಟ್ ಈಸ್ ಎ ಹೇವನ್ ಆಫ್ ದ ಅರ್ತ್ ಅಂತೇಳಿ. ಸೊ ಭೂಮಿಯ ಮೇಲಿನ ಸ್ವರ್ಗ ಇದ್ದಂಗೆ ಇವು. ಸರ್ BN ರಾವ್ ಅವರು ಇವುಗಳನ್ನು ಕುರಿತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ದೇಶಕ್ಕೆ ನೈತಿಕ ಮಾರ್ಗದರ್ಶಕಗಳು ಅಂತ ಹೇಳ್ತಾರೆ ಅವರು. ಸೊ ಅಂದರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥವುಗಳು ಭಾಗ 3 ಇರ್ತಕ್ಕಂಥ ಮೂಲಭೂತ ಹಕ್ಕುಗಳೇನಿದಾವಲ್ಲ, ಮೂಲಭೂತ ಹಕ್ಕುಗಳಿಗೆ ಪೂರಕವಾದವುಗಳು. ಸೊ ಅಂದರೆ ಯಾವುದೇ ಒಂದು ಫಂಡಮೆಂಟಲ್ ರೈಟ್ಸನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕು, ಪರಿಪೂರ್ಣವಾಗಿ ಆ ಒಂದು ವ್ಯಕ್ತಿ ದೇಶದ ನಾಗರಿಕ ಅವುಗಳನ್ನು ಅನುಭವಿಸ್ಬೇಕು ಅಂತಂದಾಗ ಆ ಒಂದು ನಾಗರಿಕನಿಗೆ ಅಥವಾ ಆ ಒಂದು ದೇಶದ ವ್ಯಕ್ತಿಗೆ ಪೂರಕವಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಜಾರಿಗೊಳಿಸಿದಾಗ ಮಾತ್ರ ಸಂಪೂರ್ಣವಾದ ಒಂದು ಮೂಲಭೂತ ಹಕ್ಕನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಉದ್ಯೋಗ ಕೈಗೊಳ್ಳುವ ಹಕ್ಕು ಇದೆ ಅಂತ ದೇಶದಲ್ಲಿ ಯಾವುದೇ ಭಾಗದಲ್ಲಿ ತನಗೆ ಇಷ್ಟವಾದ ಉದ್ಯೋಗವನ್ನು ಕೈಗೊಳ್ಳುವಂತಹ ಮೂಲಭೂತ ಹಕ್ಕು ನಾವು ಅವನಿಗೆ ಪ್ರತಿಯೊಂದು ನಾಗರಿಕನಿಗೆ ಕೊಟ್ಟಿದ್ದೇವೆ ನಾವು. ಸೊ ಅದನ್ನು ಜಾರಿಗೊಳಿಸ್ಬೇಕಂತಂದರೆ ರಾಜ್ಯ ನೀತಿ ತತ್ವಗಳಿರ್ತಕ್ಕಂಥ ತತ್ವವನ್ನು, ಉದ್ಯೋಗದ ಸ್ವಾತಂತ್ರ್ಯವನ್ನು, ಉದ್ಯೋಗದ ಹಕ್ಕನ್ನು ಜಾರಿಗೊಳಿಸ್ಬೇಕಂತಂದರೆ ನಾವು ಒಂದು ಕಾರ್ಯಕ್ರಮ ಸರ್ಕಾರ ಮಾಡಿದ್ದನ್ನು ನೀವು ನೋಡಿರ್ಬೋದು. ಸೊ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಜಾರಿಗೊಳಿಸಿದೆ. ಸೊ ಆ ಒಂದು ಯೋಜನೆಯ ಮೂಲಕ ಪ್ರತಿಯೊಬ್ಬ ನಾಗರಿಕನಿಗೆ ದೇಶ ಒಂದು ವರ್ಷಕ್ಕೆ ಇಂತಿಷ್ಟು ದಿನಗಳ ಒಂದು ಉದ್ಯೋಗವನ್ನು ಖಾತ್ರಿಯಾಗಿ ನೀಡಿದೆ ನಾವು. ಸೊ ಈ ರೀತಿ ಪ್ರತಿಯೊಂದು ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೂ ಒಂದು ಪೂರಕ ಸಂಬಂಧ ಇದ್ದಾವೆ ಅನ್ನೋದನ್ನು ನಾವು ನೋಡ್ಬೋದು ನಾವಿಲ್ಲಿ. ಸೊ ಜೊತೆಗೆ ಈ ಒಂದು DPSPಗಳು ಪ್ರತಿಯೊಂದು ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳಿಕ್ಕೆ ಇವು ಮಾರ್ಗದರ್ಶಕವಾಗಿ ಸಹಾಯ ಮಾಡ್ತವೆ ಅನ್ನೋದನ್ನು ನಾವು ನೋಡ್ಬೋದು ನಾವು. ಸೊ ಅಂದರೆ ಇವು ಕಲ್ಯಾಣ ರಾಜ್ಯ, ಪೊಲೀಸ್ ರಾಜ್ಯ ಅಂತ ಏನು ಕರಿತೀವಲ್ಲ, ಪೊಲೀಸ್ ರಾಜ್ಯ ವ್ಯವಸ್ಥೆಯಿಂದ ಕಲ್ಯಾಣ ರಾಜ್ಯದ ವ್ಯವಸ್ಥೆಯೆಡೆಗೆ ಸಾಗುವಂತಹ ಕೆಲಸವನ್ನು ಈ DPSPಗಳು ಮಾಡ್ತವೆ. ಸೊ ಅದಲ್ಲದೆ ಆರ್ಥಿಕ ಪ್ರಜಾಪ್ರಭುತ್ವವಿಲ್ಲದ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥವಿಲ್ಲ ಅಂಥೇಳಿ ನಾವು ಹೇಳ್ತೀವಿ ನಾವು. ಸೊ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ರಾಜಕೀಯ ನಾವು ಡೆಮೋಕ್ರಸಿಯನ್ನು ಕೊಟ್ಟಿದ್ದೀವಲ್ಲ, ರಾಜಕೀಯ ಡೆಮೋಕ್ರಸಿ ಕೊಡಬೇಕಂದ್ರೆ
ಅವನು ಆರ್ಥಿಕವಾಗಿ ಸಬಲನಾಗಿರಬೇಕು. ಸೊ ಹಾಗಾಗಿ ಎಕನಾಮಿಕ್ ಡೆಮೋಕ್ರಸಿ ಕೊಟ್ಟಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರುತ್ತೆ. ಇಲ್ಲಾಂದರೆ ಅಂದರೆ ಆರ್ಥಿಕವಾಗಿ ಬಲಾಢ್ಯಾಗಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ರಾಜಕೀಯದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾವು ಮುಂದೆ ನೋಡ್ಬೋದು, ನಾವು ಇಲ್ಲಿ ನೋಡ್ತಾ ಇದ್ದೀವಿ ಕೂಡ. ಸೊ ಹಾಗಾಗಿ ಎಕನಾಮಿಕಲಿ ಡಿಸೆಂಟ್ರಲೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಲಿಸಿ ಇನ್ ಅವರ್ ಕಂಟ್ರಿ ಅಂತ ಹೇಳ್ಬೋದು ನಾವು. ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಲಕ್ಷಣಗಳನ್ನು ನಾವು ನೋಡಿದಾಗ, ಮೊದಲನೇದಾಗಿ ಇವುಗಳು ಸಂವಿಧಾನಾತ್ಮಕ ಸಲಹೆಗಳು, ಶಾಸನೀಯ, ಕಾರ್ಯಾಂಗೀಯ ಮತ್ತು ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸರ್ಕಾರಕ್ಕೆ ಇವುಗಳು ಸಲಹೆಗಳನ್ನು ನೀಡುತ್ತವೆ. ಸೊ ಅವುಗಳ ಸಲಹೆಗಳನ್ನು ಆಧಾರವಾಗಿಟ್ಟುಕೊಂಡು ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು ಸಂವಿಧಾನಾತ್ಮಕ ತಿದ್ದುಪಡಿಗಳ ಮೂಲಕ ಇವುಗಳನ್ನು ಜಾರಿಗೊಳಿಸ್ಬೋದು, ಕಾನೂನುಗಳನ್ನು ಮಾಡಿ ಅವುಗಳನ್ನು ಜಾರಿಗೊಳಿಸುವಂಥ ಕೆಲಸವನ್ನು ಇವುಗಳು ಮಾಡ್ತವೆ. ಇನ್ನು ಎರಡನೇದಾಗಿ ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವಕ್ಕಾಗಿ ಕಲ್ಯಾಣ ರಾಜ್ಯ ಕಲ್ಪನೆ. ಸೊ ಇವುಗಳ ಪ್ರಮುಖ ಲಕ್ಷಣ ಅಂತಂದರೆ, ಪ್ರತಿಯೊಬ್ಬ ನಾಗರಿಕನನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಹೊಂದುವ ರೀತಿಯಲ್ಲಿ ಏನೆಲ್ಲ ಸವಲತ್ತುಗಳು, ಏನೆಲ್ಲ ಕಾರ್ಯಕ್ರಮಗಳು, ಏನೆಲ್ಲ ಯೋಜನೆಗಳನ್ನು ರೂಪಿಸಬೇಕು ಅವೆಲ್ಲವುಗಳನ್ನು ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ತಲುಪಿಸಿದಾಗ ಮಾತ್ರ ಕಲ್ಯಾಣ ರಾಜ್ಯದ ಕಲ್ಪನೆ ಸಾಧ್ಯ ಆಗುತ್ತೆ. ಸೊ ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆ ಏನಿತ್ತಲ್ಲ, ಸೊ ಆ ರೀತಿಯ ಒಂದು ಕಲ್ಯಾಣ ರಾಜ್ಯದ ಕಲ್ಪನೆ ಅಂದರೆ ಪ್ರತಿಯೊಬ್ಬ ದೇಶದ ಪ್ರಜೆಯು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಮಾನತೆಯನ್ನು ಅನುಭವಿಸಿದಾಗ ಮಾತ್ರ ಅಂತಹ ಒಂದು ದೇಶವನ್ನು ಕಲ್ಯಾಣ ರಾಜ್ಯ ಅಂತೇಳಿ ನಾವು ಕರಿತೀವಿ ನಾವು. ಸೊ ಅಂತಹ ಒಂದು ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಇವುಗಳನ್ನು ಅನುಷ್ಠಾನ ಮಾಡುವಂತಹ ಜವಾಬ್ದಾರಿ ಆ ಸರ್ಕಾರದ ಮೇಲೆ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಸರ್ಕಾರಗಳು ಕೂಡ ಯಾವುದೇ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡ್ದೇ ಇವುಗಳಿರ್ತಕ್ಕಂಥ ಅಂಶಗಳನ್ನೇ ಆಧಾರವಾಗಿಟ್ಟುಕೊಂಡು ಅವುಗಳು ತಮ್ಮ ಚುನಾವಣೆಗಳಲ್ಲಿ ಪೊಲಿಟಿಕಲ್ ಮ್ಯಾನಿಫೆಸ್ಟೋವನ್ನು ತಯಾರಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಆ ಒಂದು ಪೊಲಿಟಿಕಲ್ ಮ್ಯಾನಿಫೆಸ್ಟೋ ಏನಿರುತ್ತೆ ಅಂದರೆ, ಅಥವಾ ಪಾರ್ಟಿ ಮ್ಯಾನಿಫೆಸ್ಟೋ ಏನಿರ್ತವೆ, ಚುನಾವಣಾ ಪ್ರಣಾಳಿಕೆ ಇರ್ತಾವಲ್ಲ, ಅವೆಲ್ಲವುಗಳು ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿನೇ ಅವುಗಳನ್ನು ರೂಪಿಸ್ತಿರ್ತಾರೆ ಅವರು. ಉದಾಹರಣೆಗೆ ಆಹಾರ ಭದ್ರತಾ ಕಾಯ್ದೆ ಆಗಿರ್ಬೋದು, ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಿರ್ಬೋದು, ಈ ರೀತಿ ಹಲವಾರು ವಿಚಾರಗಳಿದ್ದಾವೆ. ಸೊ ಪಂಚಾಯತ್ ರಾಜ್ ಕಲ್ಪನೆ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಉಳುವವನೇ ಭೂಮಿಯ ಒಡೆಯ, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿರ್ತಕ್ಕಂಥವುಗಳ ಉದ್ದೇಶ ಅವುಗಳಿಗೆ ಮಾರ್ಗದರ್ಶಕವಾಗಿರ್ತಕ್ಕಂಥ ತತ್ವಗಳೇನಾದಿದ್ದು ಅಂತಂದರೆ ಅವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ನಾವು ನೋಡ್ಬೋದು ನಾವು. ಸೊ ಇನ್ನು ಮೂರನೇದಾಗಿ ಇವುಗಳು ನ್ಯಾಯ ರಕ್ಷಿತವಾದವುಗಳಲ್ಲ. ಸೊ ನಿಮಗೆಲ್ಲ ಗೊತ್ತಿದೆ ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನು ನಾವು ಪ್ರತಿಯೊಬ್ಬ ದೇಶದ ನಾಗರಿಕನು ಅನುಭವಿಸ್ತೀವಿ ನಾವು. ಸೊ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಗೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನಾವು ಅವುಗಳನ್ನು ಏನು ಮಾಡ್ತೀವಿ, ನಾವು ನ್ಯಾಯಾಂಗದ ಮೂಲಕ ನ್ಯಾಯಾಲಯಗಳಿಗೆ ಮೊರೆ ಹೋಗಿ ವಿವಿಧ ರಿಟ್ ಅರ್ಜಿಯ ಮೂಲಕ ಅಕಾರ್ಡಿಂಗ್ ಟು ಆರ್ಟಿಕಲ್ 32 ಮತ್ತು ಸುಪ್ರೀಂ ಕೋರ್ಟಲ್ಲಿ ಆರ್ಟಿಕಲ್ 32, ಹೈಕೋರ್ಟ್ಗೆ ಆರ್ಟಿಕಲ್ 226 ಇವುಗಳ ಮೂಲಕ ನಾವು ರಿಟ್ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಮೂಲಭೂತ ಹಕ್ಕನ್ನು ನಾವು ಕಾನೂನುಗಳ ಮೂಲಕ ವಾಪಸ್ ಪಡ್ಕೋಬೋದು. ಸೊ ಅಂದರೆ ನ್ಯಾಯಾಂಗ ರಕ್ಷಿತವಾದವುಗಳು, ಸೊ ನ್ಯಾಯ ರಕ್ಷಿತವಾದವುಗಳು ಯಾವುವು ಮೂಲಭೂತ ಹಕ್ಕುಗಳು. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವುದೇ ಸರ್ಕಾರ ಅವುಗಳನ್ನು ಜಾರಿ ಮಾಡಿಲ್ಲ ಅಂತಂದರೆ, ಅಥವಾ ಅವುಗಳು ಜನಸಾಮಾನ್ಯರಿಗೆ ಒದಗಿಸ್ಕೊಳ್ಳಿಲ್ಲ ಅಂತಂದಾಗ ನಾವು ಅವುಗಳ ಸರ್ಕಾರದ ವಿರುದ್ಧ ನಮಗೆ ರಾಜ್ಯ ನೀತಿ ನಿರ್ದೇಶಕಗಳು ನಮಗೆ ಜಾರಿ ಮಾಡಿಲ್ಲ ಸರ್ಕಾರ ಅಂತೇಳಿ ಸರ್ಕಾರದ ವಿರುದ್ಧ ಆಗಿರ್ಬೋದು ಅಥವಾ ಒಂದು ವ್ಯವಸ್ಥೆ ವಿರುದ್ಧ ನಾವು ಯಾವುದೇ ನ್ಯಾಯಾಲಯದ ಮೊರೆಯನ್ನು ಹೋಗೋಕೆ ಬರೋದಿಲ್ಲ. ಸೊ ಹಾಗಾಗಿ ದೀಸ್ ಆರ್ ದ ನಾನ್ ಜಸ್ಟಿಕೇಬಲ್ ಇನ್ ನೇಚರ್, ದೇ ಆರ್ ನಾಟ್ ಲೀಗಲಿ ಎನ್ಫೋರ್ಸೇಬಲ್ ಬೈ ದ ಕೋರ್ಟ್ ಫಾರ್ ದೇರ್ ವೈಲೇಷನ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಇವುಗಳನ್ನು ಕುರಿತು ವಿವಿಧ ರಾಜಕೀಯ ಚಿಂತಕರುಗಳು, ಸಂವಿಧಾನ ತಜ್ಞರುಗಳು ಏನಂತಂದರೆ ಹಲವಾರು ರೀತಿಯ ಒಂದು ಕ್ರಿಟಿಸಿಸಮ್ ಮಾಡಿದ್ದಾರೆ ಅವರು. ಸೊ ಏನಂತಂದರೆ KT ಶಾ ಅವ್ರು ಹೇಳ್ತಾರೆ, ಅವರು
ಎ ಚೆಕ್ ಆನ್ ಎ ಬ್ಯಾಂಕ್ ಪೇಯಬಲ್ ಓನ್ಲಿ ವೆನ್ ದ ರಿಸೋರ್ಸಸ್ ಆಫ್ ದ ಬ್ಯಾಂಕ್ ಪರ್ಮಿಟ್ ಅಂತೇಳಿ. ನಾಸಿರುದ್ದೀನ್ ಅವರು ಹೇಳ್ತಾರೆ, ಏನು ಕಮೆಂಟ್ ಮಾಡಿದ್ರು ಅಂತಂದರೆ, ನೋ ಬೆಟರ್ ದೆನ್ ದ ನ್ಯೂ ಇಯರ್ಸ್ ರೆಸಲ್ಯೂಷನ್ಸ್ ವಿಚ್ ಆರ್ ಬ್ರೋಕನ್ ಆನ್ ದ 2nd of January ಅಂತ ಕಮೆಂಟ್ ಮಾಡ್ತಾರೆ ಇವುಗಳ ಬಗ್ಗೆ. ಸೊ ನೆಕ್ಸ್ಟು ಟಿ ಕೃಷ್ಣಮಾಚಾರಿ ಅವರು ಎ ವರ್ಟಿಬಲ್ ಡಸ್ಟ್ಬಿನ್ ಆಫ್ ಸೆಂಟಿಮೆಂಟ್ಸ್ ಅಂತ ಕರೀತಾರೆ ಅವರು. ನೆಕ್ಸ್ಟ್ KC ವೇರ್ ಅವರು ಮ್ಯಾನಿಫೆಸ್ಟೋ ಆಫ್ ಏಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಅಂತೇಳಿ ಇವುಗಳನ್ನು ಕರೀತಾರೆ. ಸರ್ ಐವರ್ ಜೆನ್ನಿಂಗ್ಸ್ ಅವರು ಪಿಯಾಸ್ ಆಸ್ಪಿರೇಷನ್ಸ್ ಅಂತೇಳಿ ಇವುಗಳನ್ನು ಕುರಿತು ಕಮೆಂಟ್ಸನ್ನು ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾವು ರಾಜ್ಯ ನೀತಿ ನಿರ್ದೇಶ ತತ್ವಗಳನ್ನು ಹಲವಾರು ವಿಧಗಳಲ್ಲಿ ನಾವು ವರ್ಗೀಕರಿಸಿದ್ದೇವೆ ನಾವು. ಸೊ ಅವುಗಳ ಒಂದು ಲಕ್ಷಣಗಳ ಆಧಾರದ ಮೇಲೆ ನಾವು ಪ್ರಮುಖವಾಗಿ 3 ವಿಧಗಳಲ್ಲಿ ನಾವು ಅವುಗಳನ್ನು ವರ್ಗೀಕರಿಸಿದ್ದೇವೆ ನಾವು. ಸೊ ಇವುಗಳಲ್ಲಿ 3 ಟೈಪ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ದ ಫಸ್ಟ್ ಒನ್ ಈಸ್ ಸಮಾಜವಾದಿ ತತ್ವಗಳು. ಸೊ ಸಮಾಜವಾದಿ ತತ್ವಗಳಲ್ಲಿ ಏನೆಲ್ಲ ಅಂಶಗಳನ್ನು ಬರ್ತವೆ ಅಂತಂದರೆ, ವಿಧಿ 38 ಏನು ಹೇಳುತ್ತಂತಂದರೆ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಅಂತ ಹೇಳುತ್ತೆ. 39ನೇ ವಿಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ, ಎಲ್ಲ ನಾಗರಿಕರಿಗೆ ಜೀವಿಸುವ ಹಕ್ಕು, ಸಂಪತ್ತಿನ ಸಮಾನ ಹಂಚಿಕೆ, ಒತ್ತಾಯದ ದುಡಿಮೆಯಿಂದ ಮಕ್ಕಳ ಮತ್ತು ಕಾರ್ಮಿಕರ ಆರೋಗ್ಯ ರಕ್ಷಣೆ. ಸೊ ಇದನ್ನು ಜಾರಿಗೊಳಿಸ್ಬೇಕು ಅನ್ನೋದನ್ನು ಆರ್ಟಿಕಲ್ 39 ಹೇಳುತ್ತೆ. 39A ವಿಧಿಯ ಪ್ರಕಾರ ಬಡವರಿಗೆ ಉಚಿತ ಕಾನೂನು ನೆರವನ್ನು ಕೊಡಬೇಕು. ಇನ್ನು ವಿಧಿ 41ನೇ ವಿಧಿಯ ಪ್ರಕಾರ ಉದ್ಯೋಗ ಹಕ್ಕು, ನಿರುದ್ಯೋಗಿಗಳಿಗೆ, ಹಿರಿಯರಿಗೆ, ರೋಗಿಗಳಿಗೆ, ವಿಕಲಚೇತನಿಗೆ ಧನ ಸಹಾಯವನ್ನು ಕೊಡಬೇಕಂತಕ್ಕಂಥದ್ದು. ಜೊತೆಗೆ ವಿಧಿ 42 ಹೆರಿಗೆ ಸೌಲಭ್ಯದ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 43 ಕಾರ್ಮಿಕರಿಗೆ ಉತ್ತಮ ಜೀವನ ಅವಕಾಶದ ಬಗ್ಗೆ ತಿಳಿಸಿಕೊಡುತ್ತಾ. ಆರ್ಟಿಕಲ್ 43A ಏನಿದೆಯಲ್ಲ ಕೈಗಾರಿಕೆ ಸ್ಥಾಪನೆಗೆ ಕಾರ್ಮಿಕರಿಗೆ ಪ್ರೋತ್ಸಾಹವನ್ನು ಕೊಡಬೇಕಂತಕ್ಕಂಥದ್ದು. ಸೊ ಈ ಎಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈಗಾಗಲೇ ನಮ್ಮ ದೇಶದ ಸಂವಿಧಾನದಲ್ಲಿ ಏನಂತಂದರೆ ನಾವು ಅವುಗಳನ್ನು ಸಂವಿಧಾನ ತಿದ್ದುಪಡಿಯ ಮೂಲಕ ವಿವಿಧ ಕಾನೂನುಗಳನ್ನಾಗಿ ಮಾರ್ಪಾಡು ಮಾಡಿ ಅವುಗಳನ್ನು ನಾವು ಆಲ್ರೆಡಿ ಜಾರಿಗೊಳಿಸ್ತಾ ಇದ್ದೀವಿ ನಾವು. ಸೊ ಉದಾಹರಣೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಿದೆ ಆರ್ಟಿಕಲ್ 39. ಇದು ಏನಂತಂದರೆ ನಾವು ಸರ್ಕಾರದ ಯಾವುದೇ ಉದ್ಯೋಗ ತಗೊಳ್ರಿ, ನೀವು ಸರ್ಕಾರದ ಯಾವುದೇ ಉದ್ಯೋಗ ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇಲ್ಲದೇ ಎಲ್ಲರಿಗೂ ಸಮಾನ ವೇತನ ಕೊಡ್ತಾಯಿದೆ ಸರ್ಕಾರ. ಉದಾಹರಣೆಗೆ NREG, MGNREG, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಏನಿದೆಲ್ಲ ಉದ್ಯೋಗ ಖಾತೆ ಅಂತ ಕರಿತೀವಲ್ಲ, ಉದ್ಯೋಗ ಖಾತೆ ಯೋಜನೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಗಂಡು ಮತ್ತು ಹೆಣ್ಣಿಗೂ ಈಕ್ವಲ್ ಪೇ ಇದೆ. ಸೊ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗಂಡು ಮಕ್ಕಳಿಗೆ ಜಾಸ್ತಿ ಹೆಣ್ಮಕ್ಳಿಗೆ ಕಡಿಮೆ ಅಂತಕ್ಕಂಥ ಒಂದು ತಾರತಮ್ಯ ಇಲ್ಲಾರ್ದೇ ಸರ್ಕಾರ ಒಂದು ಕಾನೂನನ್ನು ಜಾರಿಗೊಳಿಸಿದೆ. ಸೊ ಅದಲ್ಲದೆ ಮಕ್ಕಳ ಮತ್ತು ಕಾರ್ಮಿಕರ ಆರೋಗ್ಯ ರಕ್ಷಣೆಗಾಗಿ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತೇಳಿ ಮಾಡಿದ್ದಾರೆ. ಸೊ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದ್ದಾರೆ. ಇವೆಲ್ಲಗಳ ಉದ್ದೇಶ ಅಂದರೆ ಮಕ್ಕಳ ಮತ್ತು ಈ ಕಾರ್ಮಿಕರ ಒಂದು ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಅವುಗಳನ್ನು ಕಾನೂನನ್ನು ಜಾರಿಗೊಳಿಸಿದ್ದಾರೆ. ಸೊ ಅದಲ್ಲದೆ ಇವತ್ತು ನ್ಯಾಯಾಲಯಗಳಲ್ಲಿ ಉಚಿತವಾದಂಥ ಕಾನೂನು ನೆರವನ್ನು ಕೂಡ ಬಡವರಿಗೆ ಏನಂತಂದರೆ ಒದಗಿಸ್ತಕ್ಕಂಥ ಸೌಲಭ್ಯ ಇದೆ ನಮ್ಮ ದೇಶದಲ್ಲಿ. ಸೊ ಅದಲ್ಲದೆ ಹಲವಾರು ರೀತಿಯ ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ಯೆ ಕೊಡಬೇಕಂತ ಇದೆ, ಬಟ್ ಅದಿನ್ನೂ ಜಾರಿಯಾಗಿಲ್ಲ. ಆದರೆ ಹಿರಿಯ ನಾಗರಿಕರಿಗೆ, ಕುಷ್ಠರೋಗಿಗಳಿಗೆ, ಬೇರೆ ಬೇರೆ ರೋಗಿಗಳಿಗೆ ಮತ್ತು ಅಂಗವಿಕಲರಿಗೆ, ವಿಕಲಚೇತನರಿಗೆ ಏನಂತಂದರೆ ಸರ್ಕಾರ ಪ್ರತಿ ತಿಂಗಳು 1000 ರೂಪಾಯಿ ಮಾಸಾಸನವನ್ನು ಕೊಡ್ತಾಯಿದೆ. ಸೊ ಅವುಗಳ ಮೂಲಕ ಕೂಡ ಜನಸಾಮಾನ್ಯರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ, ತಮ್ಮ ಜೀವನವನ್ನು ಸಾಗಿಸ್ಕೊಳ್ಳಿಕ್ಕೆ ಅವು ಸಹಾಯಕವಾಗಿದ್ದಾವೆ. ಸೊ ಅದಲ್ಲದೆ ಹೆರಿಗೆ ಸೌಲಭ್ಯ ಕೂಡ ಸರ್ಕಾರ ಕಾನೂನಿನ ಮೂಲಕ ಜಾರಿಗೊಳಿಸಿದೆ. ಈ ರೀತಿಯಾಗಿ ಹಲವಾರು ರೀತಿಯ ಸಮಾಜವಾದಿ ತತ್ವಗಳನ್ನು ಪ್ರತಿಯೊಂದು ಸರ್ಕಾರ, ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಅವುಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಒಂದು ಕಲ್ಯಾಣ ರಾಜ್ಯದ ಕಲ್ಪನೆಗೆ, ಕಲ್ಯಾಣ ರಾಜ್ಯದೆಡೆಗೆ ಸಾಗುವಂಥ ನಿಟ್ಟಿನಲ್ಲಿ ಭಾರತ ದೇಶವನ್ನು ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಪಡುತ್ತಿರೋದನ್ನು ನಾವು ನೋಡ್ಬೋದು ನಾವು. ಎರಡನೇದಾಗಿ
ಗಾಂಧಿವಾದಿ ತತ್ವಗಳು. ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳು, ಅವರ ಸಿದ್ಧಾಂತಗಳು, ಅವರ ದೃಷ್ಟಿಕೋನಗಳನ್ನು ಆಧಾರವಾಗಿಟ್ಟುಕೊಂಡು ಇವುಗಳನ್ನು ನಾವು ಇಲ್ಲಿ ವಿಂಗಡಿಸಲಾಗಿದೆ. ಭಾಳ ಪ್ರಮುಖವಾಗಿ ನಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧಿಯವರ ದೃಷ್ಟಿಕೋನ ಏನಾಗಿತ್ತಂದರೆ ರಾಮರಾಜ್ಯದ ಕಲ್ಪನೆ ಆಗಿತ್ತು. ಸೊ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡುವಂಥ ಭಾರತ ದೇಶ ಆಗಬೇಕು ಅನ್ನೋದನ್ನು ಅವ್ರ ಕನಸಾಗಿತ್ತು. ಸೊ ಅಂಥ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಸಂವಿಧಾನದ ಭಾಗ 4ರಲ್ಲಿ ಏನಂತಂದರೆ ವಿಧಿ 40ನೇ ವಿಧಿ ಆರ್ಟಿಕಲಲ್ಲಿ ಏನು ಮಾಡ್ತಂದರೆ ಗ್ರಾಮ ಪಂಚಾಯತ್ ರಚನೆ ಅಂತ ಕರಿತೀವಿ ನಾವು. ಸೊ ಗ್ರಾಮ ಪಂಚಾಯತ್ಗಳ ರಚನೆಯನ್ನು 1993ರಲ್ಲಿ ನಾವು 73ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೊಳಿಸಿ ಆಡಳಿತದಲ್ಲಿ ವಿಕೇಂದ್ರೀಕರಣ ಪದ್ಧತಿಯನ್ನು ನಾವು ತಂದಿದ್ದೇವೆ ನಾವು. ಸೊ ಆ ಮೂಲಕ 3 ಟೈರ್ ಸಿಸ್ಟಮ್, 3 ಸ್ತರದ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ನಾವು ಜಾರಿಗೊಳಿಸಿದ್ದೇವೆ ನಾವು. ಅದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಹಂತದಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯತ್ಗಳು. ಸೊ ಈ ರೀತಿಯಾಗಿರ್ತಕ್ಕಂಥ ಗಾಂಧಿವಾದದ ತತ್ವವನ್ನು ನಾವು 1993ರಲ್ಲಿ 73ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವು ದೇಶದಲ್ಲಿ ಅಳವಡಿಸಿಕೊಂಡು ಇವತ್ತಿಗದು ಯಶಸ್ವಿಯಾಗಿ, ಅಂದರೆ ದೇಶದ ಕಟ್ಟ ಕಡೆಯ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸರ್ಕಾರದ ಭಾಗಿದಾರನಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ ನಾವು. ಸೊ ಪ್ರತಿಯೊಬ್ಬ ಹಳ್ಳಿಯ ವ್ಯಕ್ತಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆ ಮೂಲಕ ಸರ್ಕಾರ ನಮ್ಮದು ಅನ್ನುವಂತಹ ಒಂದು ಕಲ್ಪನೆಯನ್ನು ಜನಸಾಮಾನ್ಯರಲ್ಲಿ ಮೂಡಲಿ ಅನ್ನುವಂಥ ಉದ್ದೇಶದಿಂದ ರಾಜಕೀಯ ಪೊಲಿಟಿಕಲ್ ಡೆಮಾಕ್ರಸಿಯನ್ನು ನಾವು ಈ ಒಂದು ವಿಧಿಯ ಮೂಲಕ ಜಾರಿಗೊಳಿಸಿದ್ದೀವಿ ನಾವು. ಸೊ ಇನ್ನು ವಿಧಿ ಆರ್ಟಿಕಲ್ 43 ಗುಡಿ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಸಹಕಾರ ತತ್ವ ಅಂತಿದೆ. ಸೊ ಹಲವಾರು ರೀತಿಯ ಈ ಗ್ರಾಮೀಣ ಗುಡಿ ಕೈಗಾರಿಕೆ ಇರ್ತಾವಲ್ಲ, ಕುಂಬಾರಿಕೆ, ಚಮ್ಮಾರಿಕೆ, ಸೊ ಬೇರೆ ಬೇರೆ ಈ ರೀತಿಯ ಗುಡಿ ಕೈಗಾರಿಕೆಗಳಿಗೆ ಸರ್ಕಾರ ಹಲವಾರು ರೀತಿಯ ನೇಕಾರಿಕೆ ಆಗಿರ್ಬೋದು, ಬೇರೆ ಬೇರೆ ಕೈಗಾರಿಕೆಗಳಿಗೆ ಆರ್ಥಿಕ ಸಹಾಯ ಮಾಡೋದ್ರ ಮೂಲಕ ಸರ್ಕಾರ ಕೂಡ ಹಲವಾರು ಯೋಜನೆಗಳನ್ನು ಅವ್ರಿಗೆ ಜಾರಿಗೊಳಿಸಿದೆ. 43B ಆರ್ಟಿಕಲ್ ಪ್ರಕಾರ ಸಹಕಾರ ಸಂಸ್ಥೆಗಳ ಸ್ಥಾಪನೆ. ಸೊ ನಾವೆಲ್ಲ ನೋಡ್ತಾ ಇದ್ವಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು, ಅಥವಾ ಸ್ವತಃ ಹಳ್ಳಿಯ ಜನರೇ ತಾವು ತಮ್ಮಲ್ಲೇ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸೋದ್ರ ಮೂಲಕ ಆರ್ಥಿಕವಾಗಿ ಪರಸ್ಪರ ಸಹಾಯವನ್ನು ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ ಹಲವಾರು ಕಾನೂನುಗಳ ಮೂಲಕ. ಸೊ ಹೀಗಾಗಿ ಅದಲ್ಲದೇ ರೈತರಿಗೆ ಸಹಕಾರ ಸಂಸ್ಥೆಗಳ ಮೂಲಕ ಸಬ್ಸಿಡಿ ರೂಪದಲ್ಲಿ ಮತ್ತು ಸಾಲದ ರೂಪದಲ್ಲಿ ಹಲವಾರು ರೀತಿಯ ರಸಗೊಬ್ಬರ, ಬೀಜ, ಧನ ಸಹಾಯ, ಸೊ ಈ ರೀತಿ ಎಲ್ಲ ರೀತಿಯ ಒಂದು ಸಹಾಯ ಸಹಕಾರವನ್ನು ಸಹಕಾರ ಸಂಸ್ಥೆಗಳ ಮೂಲಕ ಸರ್ಕಾರ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ ನಾವು. ಸೊ ವಿಧಿ 46ನೇ ಪ್ರಕಾರ SC, ST ಮತ್ತು ದುರ್ಬಲ ವರ್ಗದವರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಾಮಾಜಿಕ ನ್ಯಾಯವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಕೂಡ ಹಲವಾರು ಕಾನೂನುಗಳ ಮೂಲಕ ಮಾಡಿದೆ. ವಿಧಿ 47ನೇ ಪ್ರಕಾರ ಸಾರ್ವಜನಿಕ ಆರೋಗ್ಯ ಸುಧಾರಣೆಗಾಗಿ ಪಾನ ನಿಷೇಧ ಅಂತ ಹೇಳ್ತದೆ. ಸೊ ಇದು ಕೆಲವೊಂದು ರಾಜ್ಯಗಳಲ್ಲಿ ಪಾನ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ, ಆದರೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಪಾನ ನಿಷೇಧ ಕಾಯ್ದೆ ಇಂದಿಗೂ ಕೂಡ ಇನ್ನೂ ಜಾರಿ ಆಗಿಲ್ಲ. ಸೊ ಬಹಳ ಪ್ರಮುಖವಾಗಿ ನಾವು ನೋಡಿದಾಗ ಗುಜರಾತ್ನಲ್ಲಿ 1960ರಿಂದ ಪಾನ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ನಾಗಾಲ್ಯಾಂಡ್ನಲ್ಲಿ 1989ರಿಂದ ಜಾರಿಯಲ್ಲಿದೆ. ಬಿಹಾರ್ ಸರ್ಕಾರ 2016ರಲ್ಲಿ ಸಂಪೂರ್ಣ ಪಾನ ನಿಷೇಧವನ್ನು ಜಾರಿಗೆ ತಂದಿತ್ತು. ಸೊ ಲಕ್ಷದ್ವೀಪದಲ್ಲಿ ಕೂಡ ಪಾನ ನಿಷೇಧ ಪದ್ಧತಿ ಜಾರಿಯಲ್ಲಿದೆ. ಸೊ ಹಾಗಾಗಿ ಇಡೀ ದೇಶದಾದ್ಯಂತ ಪಾನ ನಿಷೇಧವನ್ನು ಜಾರಿಗೊಳಿಸಿದರೆ ಏನು ಅಂದ್ಕೊಂಡು ನಾವು ಕಲ್ಯಾಣ ರಾಜ್ಯದ ಕಲ್ಪನೆ ಅದು ಯಶಸ್ವಿ ಆಗ್ಬೋದು ಅಂತಕ್ಕಂಥದ್ದು ನನ್ನ ವಿಚಾರ. ಆ ನಿಟ್ಟಿನಲ್ಲಿ ಕೂಡ ಸರ್ಕಾರಗಳ ಪ್ರಯತ್ನವನ್ನು ಮಾಡಬೇಕು. ವಿಧಿ 48ನೇ ಪ್ರಕಾರ ಪಶುಸಂಗೋಪನೆ ಮತ್ತು ಗೋಹತ್ಯೆ ನಿಷೇಧ. ಸೊ ಹಲವಾರು ರೀತಿಯ ವಿವಾದಾತ್ಮಕವಾದ ನೋಡ್ತೀವಿ ನಾವು ಗೋಹತ್ಯೆ ನಿಷೇಧ ವಿಷಯದಲ್ಲಿ. ಸೊ ಹಾಗಾಗಿ ಅದು ಎಲ್ಲ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇಡೀ ದೇಶದಾದ್ಯಂತ ಗೋಹತ್ಯೆ ನಿಷೇಧನೂ ಜಾರಿಯಾಗಿಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಹಲವಾರು ತಿದ್ದುಪಡಿಗಳನ್ನು ಮಾಡಿ ಕೇವಲ ಗೋವುಗಳನ್ನಷ್ಟೇ ನಿಷೇಧ ಮಾಡಬೇಕಾ ಅಥವಾ ಬೇರೆ ಪ್ರಾಣಿಗಳನ್ನು ಕೂಡ ಹತ್ಯೆ ಮಾಡೋದು ನಿಷೇಧಿಸಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ಸ್ ಆಗಿ ಕಾನೂನುಗಳನ್ನು ಪರಿಶೀಲನೆ ಮಾಡಿ ಅವುಗಳನ್ನು ಜಾರಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿದೆ. ಇನ್ನು ಮೂರನೇದಾಗಿ
ಉದಾರವಾದ ಬೌದ್ಧಿಕ ತತ್ವಗಳನ್ನು ಕರಿತೀವಿ ನಾವು. ಸೊ ಇವುಗಳನ್ನು ಆರ್ಟಿಕಲ್ ಇಲ್ಲಿ ಬರ್ತಕ್ಕಂಥ ತತ್ವಗಳು ಯಾವ ಅಂತಂತಂದರೆ 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆ. ನೆಕ್ಸ್ಟ್ ವಿಧಿ 45 0ದಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಅಂತಿದೆ. ಸೊ ಅಂದರೆ ಮುಂಚೆ ಏನಾಗಿತ್ತು ಅಂತಂದರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ವಿಧಿಯಲ್ಲಿ ಇತ್ತು. ಸೊ ಅದನ್ನು ನಾವೇನು ಮಾಡಿದ್ವಿ 1900 ಸೊ 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನಾವು 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ, ಜೊತೆಗೆ ಪ್ರತಿಯೊಬ್ಬ ಪಾಲಕರ ಮೂಲಭೂತ ಕರ್ತವ್ಯ ಅಂತ ಕೂಡ ನಾವು ಅದನ್ನು ಮೆನ್ಷನ್ ಮಾಡಿದ್ದೀವಿ ನಾವು. ಸೊ ಹಾಗಾಗಿ ಈ 45ನೇ ವಿಧಿಯಲ್ಲಿ 0ದಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ಅಂತ ಹೇಳುತ್ತೆ. ಸೊ 21A ವಿಧಿಯ ಮೂಲಕ ನಾವೇನು 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕಂತಕ್ಕಂಥದ್ದನ್ನು ನಾವು 21A ಅದನ್ನು ಸೇರಿಸಿ ಅದನ್ನು ಮೂಲಭೂತ ಹಕ್ಕು ಅಂತೇಳಿ ಅದನ್ನು ನಾವು ಈಗ ಅದನ್ನು ತಿದ್ದುಪಡಿ ಮಾಡಿ ಅದನ್ನು ಸೇರಿಸಿದ್ದೇವೆ ನಾವು. ಸೊ ಹಾಗಾಗಿ ಸರ್ಕಾರ ಕೂಡ ಇವಾಗ ಏನಾಗ್ತದೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಸರ್ಕಾರ ಇವತ್ತು ಕೊಡ್ತಾ ಇರೋದನ್ನು ನಾವು ನೋಡ್ತೀವಿ ನಾವು. ಸೊ ಇನ್ನು ಆರ್ಟಿಕಲ್ 48A ಪ್ರಕಾರ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದು. ವಿಧಿ 49 ರಾಷ್ಟ್ರೀಯ ಸ್ಮಾರಕಗಳು ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ ಮಾಡುವುದು. ಸೊ ಇವುಗಳನ್ನು ಕುರಿತು ಕೂಡ ಸರ್ಕಾರ ಹಲವಾರು ಕಾನೂನುಗಳನ್ನು ಜಾರಿ ಮಾಡಿದೆ. ಸೊ ಪರಿಸರ ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು. ಸೊ ಇವುಗಳ ಮೂಲಕ ಸರ್ಕಾರ ರಾಜ್ಯ ನೀತಿ ನಿರ್ದೇಶಕಗಳನ್ನು ಜಾರಿಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ವಿಧಿ 50ನೇ ವಿಧಿಯ ಪ್ರಕಾರ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು ಅಂತಿದೆ. 51ನೇ ವಿಧಿ ಕೊನೆಯ ವಿಧಿ ಏನಂತಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಪ್ರೋತ್ಸಾಹಿಸುವುದು. ಸೊ ಹಲವಾರು ರಾಷ್ಟ್ರಗಳ ಮಧ್ಯೆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆಯಾಗದ ರೀತಿಯಲ್ಲಿ ವಿವಿಧ ಒಪ್ಪಂದಗಳನ್ನು ನಿರ್ವಹಿಸ್ತಕ್ಕಂಥದ್ದು ಆಯಾ ದೇಶದ ಆದ್ಯ ಕರ್ತವ್ಯ ಅನ್ನೋದನ್ನು ನಾವು ಗಮನಿಸ್ಬೇಕು ನಾವಿಲ್ಲಿ. ಸೊ ಅದಲ್ಲದೆ ಸಂವಿಧಾನ ಜಾರಿಯಾದಾಗಲಿಂದ ಸೊ ಇಲ್ಲಿವರೆಗೆ ನಾವು ಒಟ್ಟು 7 ಹೊಸ ರಾಜ್ಯ ನೀತಿ ನಿರ್ದೇಶಕಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ನಮ್ಮ ದೇಶದಲ್ಲಿ. ಸೊ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ 1976ರಲ್ಲಿ 4 ಹೊಸದಾಗಿ ನಾವು DPSP ಅಳವಡಿಸಲಾಯಿತು. ಸೊ ನಾವು ಯಾವ್ಯಾವ ಅಂತಂದರೆ ವಿಧಿ 39 ಮಕ್ಕಳ ಆರೋಗ್ಯ ಸುರಕ್ಷತೆ ಕಾಯ್ದುಕೊಳ್ಳುವುದು. ಅದರ 39A ವಿಧಿ ಬಡವರಿಗೆ ಸಮಾನ ನ್ಯಾಯಕ್ಕಾಗಿ ಉಚಿತ ಕಾನೂನು ನೆರವನ್ನು ಕೊಡ್ತಕ್ಕಂಥದ್ದು. ವಿಧಿ 43A ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಕಾರ್ಮಿಕರಿಗೆ ಭಾಗವಹಿಸ್ತಕ್ಕಂಥ ಅವಕಾಶವನ್ನು ಕೊಡುವುದು. ವಿಧಿ 48A ಪರಿಸರ ಸಂರಕ್ಷಣೆ, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ. ಇವುಗಳನ್ನು ಆರ್ಟಿಕಲ್ ಎಲ್ಲ ವಿಧಿಗಳನ್ನು ನಾವು 1976 42 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ನಾವುಗಳನ್ನು ಸೇರಿಸಿದ್ವಿ ನಾವು. ಸೊ ಅದಲ್ಲದೆ 1978ರಲ್ಲಿ 44 ತಿದ್ದುಪಡಿಯ ಮೂಲಕ 38ನೇ ವಿಧಿಯನ್ನು ನಾವು ಕಾನೂನು ಮೂಲಕ ಜಾರಿಗೊಳಿಸಿದ್ವಿ ನಾವು. ಸೊ ಆದಾಯ, ಸ್ಥಾನಮಾನ, ಅವಕಾಶ, ಸೌಲಭ್ಯಗಳಲ್ಲಿನ ಅಸಮಾನತೆಯನ್ನು ಕನಿಷ್ಠಗೊಳಿಸುವುದು. 86ನೇ ತಿದ್ದುಪಡಿಯ ಮೂಲಕ 2002ರಲ್ಲಿ 21A ಈಗಾಗಲೇ ಹೇಳಿದೆ ನಾನು 21A ವಿಧಿಯ ಮೂಲಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು 6ರಿಂದ 14 ವರ್ಷದ ಮಕ್ಕಳಿಗೆ ಒದಗಿಸ್ತಕ್ಕಂಥದ್ದು ಒಂದು ಮೂಲಭೂತ ಹಕ್ಕು ಅಂತೇಳಿ ನಾವು ಅದನ್ನು ಕಾನೂನು ಮಾಡಿ ನಾವು ಅದನ್ನು ಸಂವಿಧಾನದಲ್ಲಿ ಸೇರಿಸಿದ್ವಿ ನಾವು. ಸೊ 97ನೇ ತಿದ್ದುಪಡಿಯ ಮೂಲಕ 2011ರಲ್ಲಿ ಆರ್ಟಿಕಲ್ 43B ಪ್ರಕಾರ ಸಹಕಾರ ಸಂಘಗಳ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಹಾಗಾದರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವುಗಳ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸಿಯೇಷನ್ ಏನು, ವ್ಯತ್ಯಾಸಗಳೇನು ಅಂತ ನೋಡಿದಾಗ ಮೂಲಭೂತ ಹಕ್ಕುಗಳನ್ನು ಈಗಾಗಲೇ ಹೇಳಿದಾಗೆ ಅವುಗಳು ಉಲ್ಲಂಘನೆಯಾದಾಗ ನ್ಯಾಯಾಲಯದ ಮೂಲಕ ಅವುಗಳನ್ನು ರಕ್ಷಿಸಿಕೊಳ್ಬೋದು. ನ್ಯಾಯ ರಕ್ಷಿತವಾದವುಗಳು ಮೂಲಭೂತ ಹಕ್ಕುಗಳು. DPSPಗಳು ನ್ಯಾಯ ರಕ್ಷಿತವಾದವುಗಳಲ್ಲ. ಇವುಗಳು ಕೇವಲ
ಸಲಹಾತ್ಮಕ ಮಾರ್ಗದರ್ಶನ ಇದ್ದ ಹಾಗೆ. ಇವುಗಳನ್ನು ಜಾರಿಗೊಳಿಸುವುದು ಬಿಡುವುದು ಆಯಾ ಸರ್ಕಾರಕ್ಕೆ ಬಿಟ್ಟ ವಿಚಾರ. ಹಾಗಂತೇಳಿ ಸರ್ಕಾರ ಗೊಳಿಸಿಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂಥ ಹಕ್ಕು ನಮಗೆ ಈ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಏನಂತಂದರೆ ಚಂಪಕಂ ದೊರೈ ರಾಜನ್ ಪ್ರಕರಣದಲ್ಲಿ 1951ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಇದ್ರ ಬಗ್ಗೆ ಚರ್ಚೆ ಆದಾಗ ಸಾಕಷ್ಟು ವಿಚಾರಗಳನ್ನು ವಿಚಾರಗಳನ್ನು ಮಾಡಿದಾಗ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತಾ. ಏನು ಕೊಡುತ್ತಾ ಅಂತಂದರೆ The Supreme Court ruled that in case of any conflict between the fundamental rights and the directive principles, the former would prevail ಅಂತ ಹೇಳ್ತದೆ. ಸೊ ಅಂದರೆ ಮೂಲಭೂತ ಹಕ್ಕುಗಳೇ ಶ್ರೇಷ್ಠವಾದವುಗಳು, ಇವುಗಳ ಮಧ್ಯೆ ಏನಾದರೂ ಘರ್ಷಣೆ ಉಂಟಾದಾಗ, ಅಂದರೆ ಮೂಲಭೂತ ಹಕ್ಕುಗಳೇ ಪ್ರಮುಖವಾಗಿದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅವುಗಳಿಗೆ ಪೂರಕವಾಗಿರಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ. ಸೊ ಗೋಲಕನಾಥ್ ಪ್ರಕರಣ 1967ನಲ್ಲಿ ಕೂಡ ಏನು ಹೇಳುತ್ತಾ ಅಂತಂದರೆ ಪಾರ್ಲಿಮೆಂಟ್ ಕೆನಾಟ್ ಟೇಕ್ ಅವೇ ಆರ್ ಅಬ್ರಿಡ್ಜ್ ಎನಿ ಆಫ್ ದ ಫಂಡಮೆಂಟಲ್ ರೈಟ್ಸ್ ವಿಚ್ ಆರ್ ಸ್ಯಾಕ್ರೋಸ್ಯಾಂಕ್ಟ್ ಇನ್ ನೇಚರ್ ಅಂತ ಕರೀತದೆ. ಸೊ ಅಂದರೆ ಈ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಸಂಸತ್ತಿಗಿಲ್ಲ ಅಂತ ಹೇಳುತ್ತೆ. ಸೊ ಯಾವಾಗ ರಾಜ್ಯ ನೀತಿ ನಿರ್ದೇಶಕಗಳನ್ನು ಜಾರಿಗೊಳಿಸಬೇಕಾದ್ರೆ ನಾವು ಫಂಡಮೆಂಟಲ್ ರೈಟ್ಸನ್ನು ತಿದ್ದುಪಡಿ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತದೆ ಸ್ಟೇಟ್ಮೆಂಟು. ಸೊ ನಂತರದ ದಿನಗಳಲ್ಲಿ ಏನಾಗ್ತದೆ ಅಂತಂದರೆ ಕೇಶವಾನಂದ ಭಾರತಿ ಪ್ರಕರಣ 1973ದಲ್ಲಿ ಏನಾಗ್ತದೆ. ಸೊ ಅವಾಗ ಏನಂತಂದರೆ ಇಲ್ಲ, ಇವುಗಳನ್ನು ಜಾರಿಗೊಳಿಸ್ಬೇಕಂದ್ರೆ ಯಾವುವು ರಾಜ್ಯ ನೀತಿ ನಿರ್ದೇಶಕಗಳನ್ನು ಜಾರಿಗೊಳಿಸಬೇಕಾದ್ರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು, ಆದರೆ ಸಂವಿಧಾನದ ಮೂಲ ರಚನೆಗೆ ಬೇಸಿಕ್ ಸ್ಟ್ರಕ್ಚರ್ ಅಂತ ಕರಿತೀವಲ್ಲ, ಸಂವಿಧಾನದ ಮೂಲ ಆಶಯಕ್ಕೆ ಮೂಲ ರಚನೆಗೆ ಧಕ್ಕೆಯಾಗದ ರೀತಿಯಲ್ಲಿ ತಿದ್ದುಪಡಿ ಮಾಡಿ ಆ ಮೂಲಕ DPSPಗಳನ್ನು ಎನ್ಫೋರ್ಸ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟು ತೀರ್ಪು ಕೊಡುತ್ತೆ. ಸೊ ಈ ಪ್ರಸ್ತುತ ಹಾಗೆ ಇರೋದೀಗ ಏನಂತಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು, ಆದರೆ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ತಿದ್ದುಪಡಿ ಮಾಡಿ ರಾಜ್ಯ ನೀತಿ ನಿರ್ದೇಶಕಗಳನ್ನು ನಾವು ಜಾರಿಗೊಳಿಸ್ಬೋದು ಜನತೆಗೆ ಅಂತಕ್ಕಂಥದ್ದು ಈಗಿರ್ತಕ್ಕಂಥ ವಿಚಾರ ಈಗ. ಸೊ ಅದೇ ರೀತಿ 1980ರಲ್ಲಿ ಮಿನಾರ್ವಾ ಮಿಲ್ ಪ್ರಕರಣದಲ್ಲಿ ಕೂಡ ಒಂದು ತೀರ್ಪು ಕೊಡುತ್ತೆ. ಏನಂತಂದರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎರಡು ಗಾಲಿಗಳಿದ್ದಂಗೆ, ಒಂದು ಬಂಡಿಯ ಗಾಲಿಗಳಿದ್ದಂಗೆ. ಸೊ ಲೈಕ್ 2 wheels ಆಫ್ ಚಾರಿಟ್ ಅಂತ ಕರಿತೀವಿ. ಸೊ ಒಂದು ಬಂಡಿ ಸಾಗಬೇಕಂದ್ರೆ ಎರಡು ಗಾಲಿಗಳು ಹೇಗೆ ಇಂಪಾರ್ಟೆಂಟ್ ಅಲ್ಲ, ಸೊ ಅದೇ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ಎರಡನ್ನು ಸಮ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮಿನಾರ್ವಾ ಮಿಲ್ ಪ್ರಕರಣದಲ್ಲಿ ತೀರ್ಪನ್ನು ಕೊಡ್ತಾರೆ ಸುಪ್ರೀಂ ಕೋರ್ಟ್. ಸೊ ಹೀಗಾಗಿ ಇಷ್ಟೆಲ್ಲ ವಿಚಾರ ತಿಳ್ಕೊಂಡಾಗ ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನ ಮಾಡಿದರೆ ನಮಗೆಲ್ಲ ಗೊತ್ತಿದೆ. ಸೊ ಏನೆಲ್ಲ ಕಾರ್ಯಕ್ರಮಗಳ ಮೂಲಕ ಸರ್ಕಾರ ಇವುಗಳ ಅನುಷ್ಠಾನದಲ್ಲಿ ಸರ್ಕಾರಗಳು ಕಾಲಕ್ಕೆ ಸಂವಿಧಾನ ತಿದ್ದುಪಡಿಯ ಮೂಲಕ ಅನುಷ್ಠಾನ ಮಾಡಿದ್ದನ್ನು ನಾನು ಈಗಾಗಲೇ ಹೇಳಿದ್ದೆ ನಾನು. ಸೊ ಯಾವುದು ಉದಾಹರಣೆಗೆ 1992 ಪಂಚಾಯತ್ ರಾಜ್ ಆ್ಯಕ್ಟ್ ಆಗಿರ್ಬೋದು, ಸೊ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ 1961 ಆಗಿರ್ಬೋದು, ಆಮೇಲೆ ಸಮಾನ ವೇತನ ಕಾಯ್ದೆ 1976 ಕಾಯ್ದೆ ಮೂಲಕ ಜಾರಿಗೊಳಿಸಿದ್ದಾಗಿರ್ಬೋದು, ಜೊತೆಗೆ ಯೋಜನಾ ಆಯೋಗದ ಮೂಲಕ ಈ ಒಂದು DPSPಗಳನ್ನು ಜಾರಿಗೊಳಿಸಬೇಕು ಅನ್ನೋದನ್ನು 1955ರ ಆವಡಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಿಕೊಳ್ತಾರೆ. ಸೊ ಅಲ್ಲಿಂದ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಇವುಗಳನ್ನು ಜಾರಿಗೊಳಿಸುವಂತಹ ಕೆಲಸ ನಮ್ಮ ದೇಶದಲ್ಲಿ ಆಗಿದೆ. ಈಗ ಏನಾಗಿದೆ, ಪಂಚವಾರ್ಷಿಕ ಯೋಜನಾ ಆಯೋಗದ ಬದಲಾಗಿ ಈಗ ಏನಾಗಿದೆ 2015ರಿಂದ ನಾವು ಅದನ್ನು ನೀತಿ ಆಯೋಗ ಅಂತೇಳಿ ಕರಿತೀವಿ ನಾವು. ಸೊ ಆ ಮೂಲಕ DPSPಗಳನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾಯಿದ್ದಾರೆ. ಸೊ ಅದಲ್ಲದೆ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೊಳಿಸಿ ಆ ಮೂಲಕ ಆರ್ಥಿಕ ಸಮಾನತೆಯನ್ನು
ಪ್ರೋತ್ಸಾಹಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿದ್ದನ್ನು ನಾವು ನೋಡ್ಬೋದು ನಾವು. ಸೊ ಅದಲ್ಲದೆ ಕನಿಷ್ಠ ವೇತನ ಕಾಯ್ದೆ 1948 ಅದನ್ನು ಜಾರಿಗೊಳಿಸಲಾಗಿದೆ. ಆಮೇಲೆ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನಾ ಕಾಯ್ದೆ 1986, ಜೀತ ಪದ್ಧತಿಯ ನಿರ್ಮೂಲನಾ ಕಾಯ್ದೆ 1976. ಸೊ ಆಮೇಲೆ ಕಾರ್ಖಾನೆಗಳ ಕಾಯ್ದೆ 1948. ಈ ರೀತಿ ಅದಲ್ಲದೆ ಹಲವಾರು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಆಮೇಲೆ ಇರಿಗೇಷನ್ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅವೆಲ್ಲವುಗಳನ್ನು ನಾವು ನೋಡ್ತೀವಿ. ನಾವು IRDP ಪ್ರೋಗ್ರಾಮ್ 1978 ಆಗಿರ್ಬೋದು, ಜವಾಹರ್ ರೋಜ್ಗಾರ್ ಯೋಜನೆ 1989 ಆಗಿರ್ಬೋದು. ಸೊ ಅದಲ್ಲದೆ NREG 2006ರಿಂದ NREG ಅಲ್ಲ MGNREG ಕಾರ್ಯಕ್ರಮ ಆಗಿರ್ಬೋದು. ಆ ಮೂಲಕ ಜನಸಾಮಾನ್ಯರಿಗೆ ಉದ್ಯೋಗದ ಭರವಸೆಯನ್ನು ಸರ್ಕಾರ ನೀಡಿದೆ. ಅದಲ್ಲದೆ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ 1972, ಆಮೇಲೆ ಅರಣ್ಯ ಸಂರಕ್ಷಣಾ ಕಾಯ್ದೆ 1980. ಸೊ ಈ ಥರ ಜೊತೆಗೆ SC ಮತ್ತು ST ಜನಾಂಗದವರ ಸಂರಕ್ಷಣೆಗಾಗಿ ದ ಅನ್ಟಚಬಿಲಿಟಿ ಅಫೆನ್ಸಸ್ ಆ್ಯಕ್ಟ್ 1955 ಜಾರಿಗೊಳಿಸಿದೆ. ಅದನ್ನು ನಾವು ಅಟ್ರಾಸಿಟಿ ಕೇಸ್ ಅಂತ ಕರಿತೀವಲ್ಲ ನಾವು, ಅದು ಇದೆ. SC ST ಅವರಿಗೆ ಅವ್ರ ಮೇಲೆ ದೌರ್ಜನ್ಯ ಆದರೆ ಅವ್ರ ರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಬಲ ಅಸ್ತ್ರ ಅಂದರೆ ದ ಅನ್ಟಚಬಿಲಿಟಿ ಅಫೆನ್ಸಸ್ ಆ್ಯಕ್ಟ್ 1955 ಅಂತ ಕರಿತೀವಿ ನಾವು. ಸೊ ಅದನ್ನು ಈಗ ನಾವು ಜಾರಿಗೊಳಿಸಿದ ನೋಡ್ತೇವೆ. ಅದಲ್ಲದೆ 65ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 1990ರಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ಸ್ಥಾಪಿಸಲಾಗಿದೆ. ಅವರ ಒಂದು ಅಭಿವೃದ್ಧಿಗೋಸ್ಕರವಾಗಿ ಸ್ಥಾಪಿಸಲಾಗಿದೆ. ಅದನ್ನು 2003ರಲ್ಲಿ 89ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪ್ರತ್ಯೇಕ ಮಾಡಿದ್ದಾರೆ. ಅಂದರೆ SC ಆಯೋಗನೇ ಬೇರೆ, SC ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಬೇರೆ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಬೇರೆ ಅಂತ ಪ್ರತ್ಯೇಕವನ್ನು ಮಾಡ್ತಾರೆ. ಸೊ ಈ ರೀತಿ ಹಲವಾರು ರೀತಿಯಾಗಿರ್ತಕ್ಕಂಥ ಕೃಷಿ ಅಭಿವೃದ್ಧಿ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಜೊತೆಗೆ ವಸತಿ ಸೌಕರ್ಯ ಆಗಿರ್ಬೋದು, ಶುದ್ಧ ಕುಡಿಯುವ ನೀರಿನ ಆಹಾರ ಭದ್ರತೆ, ಆರೋಗ್ಯ ಸಂರಕ್ಷಣೆ, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮುದ್ರಾ ಯೋಜನೆ ಅಂತಕ್ಕಂಥ ಯೋಜನೆ ಮೂಲಕ ಯುವಕರಿಗೆ ಏನಂತಂತಂದರೆ 50,000ದಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಟ್ಟು ಆ ಮೂಲಕ ಸ್ವತಃ ಉದ್ಯೋಗವನ್ನು ಕೈಗೊಳ್ಳೋಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದನ್ನು ನೋಡ್ತೀವಿ ನಾವು. ಸೊ ಅದಲ್ಲದೆ ಸ್ಟಾರ್ಟಪ್ ಇಂಡಿಯಾ ಮೂಲಕ ಉದ್ಯೋಗ ಒಂದು ಭರವಸೆ ಇದೆ. ಆಮೇಲೆ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ 2005ರಲ್ಲಿ ಏನು ಜಾರಿಗೊಳಿಸ್ತಲ್ಲ, ಈ ಒಂದು ಇದರ ಮೂಲಕ ಕೂಡ ಗ್ರಾಮೀಣ ಭಾಗದ ಎಲ್ಲ ಜನರಿಗೆ ಆರೋಗ್ಯ ಒಂದು ಸುರಕ್ಷತೆ ಮತ್ತು ಆರೋಗ್ಯ ಖಾತ್ರಿಯನ್ನು ಕೂಡ ಸರ್ಕಾರ ನೀಡಿದೆ. ಆಮೇಲೆ 2013ರಲ್ಲಿರ್ತಕ್ಕಂಥ ಆಹಾರ ಭದ್ರತಾ ಕಾಯ್ದೆಯ ಮೂಲಕ ಜನಸಾಮಾನ್ಯರಿಗೆ ಉಚಿತವಾಗಿ ಅಕ್ಕಿ, ಗೋಧಿ, ಎಣ್ಣೆ ಈ ಥರ ಆಹಾರ ಸಾಮಗ್ರಿಗಳನ್ನು ಕೊಡೋದನ್ನು ನಾವು ನೋಡ್ತೀವಿ ನಾವು. ಸೊ ಅದರ ಜೊತೆಗೇ ಸೊ ಕೊನೆಗೊಂದು ಪ್ರಶ್ನೆ ಬರ್ಬೋದು, ಸರ್ ಹೌದು ಸರ್, ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದವುಗಳು, ಅವುಗಳ ಜಾರಿ ಆಗಲಿಲ್ಲ ಅಂತಂದರೆ ನಾವು ನ್ಯಾಯಾಲಯದ ಮೂಲಕ ಮೊರೆ ಹೋಗಿ ಅವುಗಳನ್ನು ಜಾರಿಗೊಳಿಸ್ಬೋದು, ಅವ್ರು ಪಡ್ಕೋಬೋದು ಅಂತ ತಿಳ್ಕೊಂಡ್ವಿ. ಬಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾದವುಗಳಲ್ಲ. ಇವುಗಳನ್ನು ನಾವು ನ್ಯಾಯಾಲಯಗಳ ಮೂಲಕ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ ಅಂತ ಇರೋದರಿಂದ ಸೊ ಅವುಗಳನ್ನು ನಾವು ಸಂವಿಧಾನದಲ್ಲಿ ಯಾಕೆ ಅಳವಡಿಸ್ಕೊಳ್ಬೇಕಾಗಿತ್ತು? ಸೊ ಏನು ಅವಶ್ಯಕತೆ ಇತ್ತು? ಸೊ ಮೂಲಭೂತ ಹಕ್ಕುಗಳ ಥರನೇ ಇವುಗಳನ್ನು ಕೂಡ ಮಾಡ್ಬೋದಾಗಿತ್ತಲ್ಲ, ನ್ಯಾಯರಕ್ಷಿತ ಮಾಡ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಬಂದಾಗ ಸೊ ಏನಂತಂದರೆ ಯಾಕೆ ಆ ಥರ ಮಾಡಲಿಲ್ಲ ಅಂತಂದರೆ, ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ ನಮ್ಮ ಭಾರತ ದೇಶ. ಸೊ ಸ್ವತಂತ್ರ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಅಷ್ಟೊಂದು ಪ್ರತಿಯೊಬ್ಬ ನಾಗರಿಕನನ್ನು ಆರ್ಥಿಕವಾಗಿ ಮೇಲಕ್ಕೆತ್ತುವಂತಹ ಒಂದು ಅಥವಾ ಸಾಮಾಜಿಕವಾಗಿ ನ್ಯಾಯವನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂದ್ರೆ ದೇಶದಲ್ಲಿ ಆರ್ಥಿಕ ಸಂಪನ್ಮೂಲಗಳು ಅಥವಾ ಸಂಪನ್ಮೂಲಗಳ ಕೊರತೆ ಇತ್ತು. ಸೊ ಹಾಗಾಗಿ ಅದಲ್ಲದೆ ನಮ್ಮದು ವಿಶಾಲ ರಾಷ್ಟ್ರ ಭಾರತ ದೇಶ, ಬಹಳ ವಿಶಾಲ ರಾಷ್ಟ್ರ ಇರೋದರಿಂದ ನಮ್ಮ ದೇಶ ಹಿಂದುಳಿದ ದೇಶ. ಸೊ ಹಾಗಾಗಿ ಎಲ್ಲ ಜನರಿಗೆ
ತಕ್ಷಣಕ್ಕೆ ಇವೆಲ್ಲಗಳನ್ನು ಒದಗಿಸಿಕೊಡಲಿಕ್ಕೆ ಸಂಪನ್ಮೂಲಗಳ ಕೊರತೆ, ವಿಶಾಲ ದೇಶ ಮತ್ತು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ, ಅದಲ್ಲದೆ ಅದೀಗ ತಾನೇ ಉಗಮವಾಗಿರ್ತಕ್ಕಂಥ ಒಂದು ಸ್ವತಂತ್ರ ರಾಷ್ಟ್ರ ನಮ್ಮದು ಭಾರತ ದೇಶ. ಸೊ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆ ಸ್ಥಳದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಂದು ರಾಜ್ಯಕ್ಕೂ, ಪ್ರತಿಯೊಬ್ಬ ಪ್ರಜೆಗೂ ಎಲ್ಲ ರೀತಿಯ ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆಯನ್ನು ದೊರಕಿಸಿಕೊಡುವಂತಹ ಒಂದು ಕೆಲಸ ಮಾಡಬೇಕಾದ್ರೆ ದೇಶದಲ್ಲಿ ಸಂಪನ್ಮೂಲಗಳು ಯಥೇಚ್ಛವಾಗಿರಬೇಕು. ಸೊ ಆ ಒಂದು ಆರ್ಥಿಕ ಸಮಸ್ಯೆಯಿಂದಾಗಿ ನಮ್ಮ ಸಂವಿಧಾನ ತಜ್ಞರು ಏನು ಮಾಡಿದ್ರು ಅಂತಂದರೆ ಅವುಗಳನ್ನು ನಾವು ನ್ಯಾಯರಕ್ಷಿತ ಮಾಡಲಿಲ್ಲ ಒಟ್ಟನ್ನು. ಅದಕ್ಕೆ ಅವುಗಳನ್ನು ಸರ್ಕಾರಕ್ಕೆ ಗೈಡೆನ್ಸ್ ಥರನೇ ಅವುಗಳನ್ನು ಒದಗಿಸಿಕೊಟ್ರು. ಹಾಗಾಗಿ ನಾವು ಭಾಗ 4ರಲ್ಲಿ ವಿಶೇಷವಾಗಿ ಇವುಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಸೊ ಇಷ್ಟು ಇವುಗಳ ಬಗ್ಗೆ ಇರ್ತಕ್ಕಂಥ ವಿಚಾರಗಳು. ಸೊ ಇನ್ನೂ ನೀವು CETಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಜ್ಞಾನವನ್ನು ಪಡ್ಕೋಬೇಕಂತಂದರೆ ಇಂಡಿಯನ್ ಪಾಲಿಟಿ ಲಕ್ಷ್ಮೀಕಾಂತ್ ಬುಕ್ಕು ಅಥವಾ ಬೇರೆ ಬೇರೆ ಆಥರ್ಸ್ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು ನೀವು. ಸೊ ಧನ್ಯವಾದಗಳು.